ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸುಸ್ವಾಗತ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ತುಂಬ ಜನ ಕೇಳ್ತಾ ಇದ್ದೀರಾ. ಇಲ್ಲಿ ಸರ್ ಹಣ ಎಲ್ಲಿದೆ ಸರ್, ಹಣ ಬರ್ತಾ ಇಲ್ವಲ್ಲ ನಮ್ಗೆ ಹಣ ಸರ್, ನಮಗೆ ಹಣ ಹಾಕೋ ಹಾಗೆ ಮಾಡಿ, ನಮಗೆ ತುಂಬ ಇಲ್ಲಿ ಹಣ ನಮ್ಗೆ ಜಮಾನೇ ಆಗ್ತಾ ಇಲ್ಲ, 17ನೇ ಕಂತಿನ ಹಣ ಅಂತೂ ಬಂದೇ ಇಲ್ಲ, ಎಲ್ಲಿದೆ ಸರ್ ಹಣ? ಈ ರೀತಿ ಮಾಡಿದರೆ ಹೇಗೆ? ನಮ್ಗೆ ಹಣ ಹಾಕೋದು ಸರ್ಕಾರಕ್ಕೆ ಇಷ್ಟ ಇಲ್ವಾ? ಹಾಗಾದರೆ ಎಲ್ಲಿದೆ ಹಣ? ಎಲ್ಲಿದೆ? ಫಸ್ಟ್ ಆಫ್ ಆಲ್ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ? ಇಲ್ಲಿ ಸರ್ಕಾರಕ್ಕೆ ಆಲ್ಮೋಸ್ಟ್ ಇಲ್ಲಿ ಹಣ ಹಾಕಿಲ್ಲ ಅಂತ ಅನ್ಸಲ್ವಾ? ಯಾಕೆ ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು? ಖಂಡಿತವಾಗ್ಲೂ ನಮ್ಗೆ ಏನಾದರೂ ಒಂದು ಹಣ ಹಾಕಿದರೆ ಏನಾದರೂ ಮಾಡಬಹುದು ಅಂತಂದರೆ, ಹಣ ಹಾಕಿದರೆ ನಮಗೆ ತುಂಬ ಖುಷಿ ಆಗುತ್ತೆ. ಈ ರೀತಿ ಮಾಡಿದರೆ ಹೇಗೆ ಅಂತ ಇಲ್ಲಿ ಕೇಳ್ತಿರುವಂಥದ್ದು. ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ನನಗೆ ಆಲ್ಮೋಸ್ಟ್ ಹೇಳುವಂಥದ್ದು ನಾನು ಇಷ್ಟೇ, ಇಲ್ಲಿ ಸರ್ಕಾರ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಕೆಲವ್ರು ಹೇಳ್ಬೋದು, ಇವಾಗ ಏನು ಖುಷಿ ಆಗುತ್ತೆ ಸರ್, ಹಣ ಇವಾಗ ಆಲ್ಮೋಸ್ಟ್ ಬರ್ತಾನೆ ಇಲ್ವಲ್ಲ, ಏನು ಕತೆ ಇದು, ನಮ್ಗೆ ಹಣ ಬರಬೇಕು ಸರ್ ಅಂತ ಇಲ್ಲಿ ಹೇಳ್ತಾರೆ. ಆದರೆ ನಾನು ಒಂದು ಹೇಳುವಂಥದ್ದು, ಸರ್ಕಾರ ಇಲ್ಲಿ ಹಣ ಹಾಕಿದರೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಹಣ ಜಮೆ ಆಗಿಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಎಷ್ಟೋ ಜನ ಅಂತಂದರೆ 90% ಜನ ಕೇಳ್ತಾ ಇರುವಂಥದ್ದು ಇಲ್ಲಿ, ಹಣ ಬಂದಿಲ್ಲ, ನಮ್ಗೆ ಹಣ ಬಂದಿಲ್ಲ ಸರ್, ಏನು ಕತೆ ಇದು, ನಮ್ಗೆ ಈ ರೀತಿ ಆದರೆ ಹೇಗೆ, ನಮ್ಗೆ ಈ ರೀತಿ ಆದರೆ ಡೆಫಿನೆಟ್ಲಿ ನಮ್ಗೆ ಆಗೋದೇ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇರುವಂಥದ್ದು. ಹಾಗಾಗಿ ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ವಿಚಾರ. ಎರಡನೇ ವಿಚಾರ, ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಮ ಒಂದು ಫೋನ್ ನಂಬರ್ ಏನಿದೆ, ನಿಮ್ಮದು ಫೋನ್ ನಂಬರನ್ನು ತುಂಬ ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಒಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಕೆಲವರು ಹೇಳ್ತೀರಾ ನನಗೆ, ಆಲ್ಮೋಸ್ಟ್ ಕೆಲವರು ಕಮೆಂಟ್ ಮಾಡ್ತೀರಾ, ಸರ್ ನಮ್ಗೆ ಹಣ ಬರಲ್ಲ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ 17ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ. ಅದಕ್ಕೆ ಮೊದಲೇ ಕಾರಣ, ನೀವು ಫಸ್ಟ್ ಆಫ್ ಆಲ್ ಹಣವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ನಾನು ಹಣವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಎಲ್ಲರೂ ಕೂಡ ಫಲಾನುಭವಿಗಳಾಗಿದ್ದರೆ ಖಂಡಿತವಾಗ್ಲೂ ಹಣ ಬರುತ್ತೆ. ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದರೆ ಅಂತಂದರೆ ನೀವು ಫಲಾನುಭವಿಗಳಾಗಿರಬೇಕು. ಅದಕ್ಕೆ ಆ ಒಂದು ಯೋಜನೆಗೆ ನೀವು ಅರ್ಹರಾಗಿರಬೇಕು. ಆ ಒಂದು ಯೋಜನೆಗೆ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಫಲಾನುಭವಿಗಳಾಗಿದ್ದರೆ ಮಾತ್ರ ಹಣ ಬರೋದು, ಬಿಟ್ಟರೆ ಇಲ್ಲಂತಂದರೆ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಆಯಿತು. ಇದಿಷ್ಟ ಆಯ್ತು. ಇವಾಗ ಇದಾದ ಮೇಲೆ ನಮಗೆ ಇವಾಗ ಮತ್ತೊಂದು ಇದಾದಮೇಲೆ ಕೇಳ್ತಾರೆ, ಸರ್ ನಮಗೆ ಹಣ ಇವಾಗ ನಾನು ಫಲಾನುಭವಿಗಳೇ ಆದರೆ ನಮಗೆ ಹಣ ಬಂದಿಲ್ವಲ್ಲ, ಫಲಾನುಭವಿಗಳಾದರೂ ನಮ್ಗೆ ಹಣ ಬಂದಿಲ್ಲ, ಏನು ಕತೆ ಇದು, ಈ ರೀತಿ ಆದರೆ ಹೇಗೆ ಸರ್ ಅಂತ ಕೇಳ್ತಾರೆ. ಎಸ್, ಡೆಫಿನೆಟಾಗಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಫಲಾನುಭವಿಗಳಂತಂದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೀವು ಫಲಾನುಭವಿಗಳಂತ ಹೇಳ್ತೀರಾ. ಖಂಡಿತವಾಗ್ಲೂ ಫಲಾನುಭವಿಗಳಂತಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಫಲಾನುಭವಿಗಳಂತಂದರೆ ನೀವು ಖಂಡಿತವಾಗ್ಲೂ ಫೇಕ್ ಅಪ್ಲಿಕೇಶನನ್ನು ಹಾಕಿರಬಾರ್ದು. ಖಂಡಿತವಾಗ್ಲೂ ನಿಮ್ಮದು ರಿಯಲ್ ಆಗಿರುವಂಥ ಅಪ್ಲಿಕೇಶನ್ ಇರಬೇಕು. ನೀವು ಫೇಕ್ ಅಪ್ಲಿಕೇಶನ್ ಹಾಕಿ ₹1 ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ. ಇದು ಖಂಡಿತ. ಯಾಕಂತ ನೀವು ಕೇಳ್ಬೋದು, ಹೇಗೆ ಆಗಲ್ಲ ಸರ್, ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ವಾ ಫೇಕ್ ಅಪ್ಲಿಕೇಶನಿಂದ? ಯಾಕೆ ಆಗಲ್ಲ? ಇಲ್ಲಿ ಫೇಕ್ ಅಪ್ಲಿಕೇಶನಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ ಏನಾಗುತ್ತೆ ಅಂದರೆ, ಫೇಕ್ ಅಪ್ಲಿಕೇಶನಿಂದ ಯಾಕೆ ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ ಅಂತ. ಎಸ್, ಫೇಕ್ ಅಪ್ಲಿಕೇಶನಿಂದ ಯಾರಿಗೂ ಸಾಧ್ಯವೇ ಇಲ್ಲ ಹಣವನ್ನು ಪಡ್ಕೊಳ್ಳಿಕ್ಕೆ. ಯಾಕೆ ಸರ್, ಫೇಕ್ ಅಪ್ಲಿಕೇಶನಿಂದ ಏನು ಆಗೋದಿಲ್ವಾ ಹಣವನ್ನು ಪಡ್ಕೊಳ್ಳಿಕ್ಕೆ ಅಂತ? ಖಂಡಿತವಾಗ್ಲೂ ಆಗಲ್ಲ, ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನಾನು ಎಲ್ರಿಗೂ. ಯಾಕೆ ಈ ರೀತಿ ನೀವು ಆಗಲ್ಲ ಅಂತ ಹೇಳ್ತಾ ಇದ್ದೀರ ಅಂತಂದರೆ, ಖಂಡಿತವಾಗ್ಲೂ ಈಗ ಸರ್ಕಾರ ಫುಲ್ ಚೆಕ್ ಮಾಡ್ತಾ ಇದೆ. ಒಬ್ಬೊಬ್ಬರ ಪ್ರೊಫೈಲನ್ನು ಚೆಕ್ ಮಾಡಿ ನೋಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ, ಥಂಬ್ನೈಲಲ್ಲಿ ಏನು ಹಾಕಿದ್ದೀನಿ 29 ಜಿಲ್ಲೆಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಆದರೆ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ. ಇಲ್ಲಿ ಕೆಲವರು ಕೇಳ್ಬೋದು, ಸರ್ ನಿನ್ನೆ ಅಷ್ಟೇ ನಮ್ಗೆ ಜಮೆ ಆಗಿದೆ, ತುಂಬ ಖುಷಿ ಆಯಿತು. ಎಸ್, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಜಮಾ ಆಗಲಿ ಹಣ. ಯಾಕಂತಂದರೆ ಅವ್ರಿಗೆ ಹಣ ಜಮಾ ಆಗಿದೆ ಅಂದವರಿಗೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಜಮೆ ಆಗಿದೆಯಲ್ಲ, ತುಂಬ ಖುಷಿ. ಯಾಕಂತಂದರೆ ಅದು ತಪ್ಪಂತಲ್ಲ, ಎಲ್ರಿಗೂ ಹಣ ಜಮೆ ಆಗಿದೆ ಅಂತಂದ್ರೆ ಮೇಲೆ ತುಂಬ ಖುಷಿ ಅದು. ಯಾಕಪ್ಪ ಅಂತಂದರೆ ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಅಂತಲೇ ನಾನು ಹೇಳುವಂಥದ್ದು. ಯಾಕಪ್ಪ ಅಂತಂದರೆ ಹಣ ಜಮೆ ಆಗಿದೆ ಅಂತಂದ್ರೆ ಮೇಲೆ ಎಲ್ರಿಗೂ ಖುಷಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಹಣ ಬರಲಿ, ಇದು ಒಂದು ವಿಚಾರ. ಆದರೆ ಅಲ್ಲಿ ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಹಣ ಇಲ್ಲಿ ಎಲ್ಲರೂ ಕೂಡ ಪಡ್ಕೊಳ್ಬೇಕು. ಯಾಕಪ್ಪ ಅಂತಂದರೆ ಹಣವನ್ನು ಬರ್ತಾ ಇಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು. ಹಾಗಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಎಲ್ಲರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆದರೆ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು, ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ, ನಮಗೆ ಸರ್ ನಮಗೆ ಅದ್ರ ಬದಲು ಖಂಡಿತವಾಗ್ಲೂ ಎಲ್ರಿಗೂ ಅಕ್ಕಿಯನ್ನು ಹಾಕಲಿ, ಮತ್ತು ಅಕ್ಕಿ ಹಣ ಬೇಡ ನಮಗೆ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು.
ಹಾಗಾಗಿ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಹಣ ಬರ್ತಾ ಇಲ್ಲ ಅನ್ನುವಂಥವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಖಂಡಿತವಾಗ್ಲೂ ಸಿಂಪಲಾಗಿ ನಾನು ಹೇಳುವಂಥ ಕೆಲಸವನ್ನು ಮಾಡಿ. ನೀವು ಖಂಡಿತವಾಗ್ಲೂ ಹೇಳ್ತೀನಲ್ಲ, ನೀವು ಇಷ್ಟು ಕೆಲಸ ಏನು, ಒಂದು KYC, ಒಂದು NCPI ಮ್ಯಾಪಿಂಗ್, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಕೆಲವರು ಕೇಳಲ್ಲ, ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಕೆಲವರು ಕೇಳಲ್ಲ, ಕೆಲವರು ಅಂದರೆ ಆಲ್ಮೋಸ್ಟ್ ಅವ್ರು ಕೇಳೋದೇ ಇಲ್ಲ. ಖಂಡಿತವಾಗ್ಲೂ ಹೇಳ್ತೀನಲ್ಲ, ಕೇಳೋದೇ ಇಲ್ಲ. ನಾನು ಏನೂ ಮಾಡಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಎಲ್ಲರೂ ಕೂಡ ದಯವಿಟ್ಟು ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸನ್ನು ಫಾಲೋ ಮಾಡಿ. ಎಲ್ರಿಗೂ ಹಣ ಬರಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರುವಂಥದ್ದು, KYC ಇಸ್ ಅ ವೆರಿ ಇಂಪಾರ್ಟೆಂಟ್, NCPI ಮ್ಯಾಪಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. 100% ಎಲ್ರಿಗೂ ಹಣ ಜಮೆ ಆಗುತ್ತೆ. 100% ಎಲ್ರಿಗೂ ಹಣ ಬಂದೇ ಬರುತ್ತೆ. ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು, ಈ ಒಂದು ವಿಡಿಯೋದ ಬಗ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನಾನು ಅದನ್ನೇ ಹೇಳುವಂಥದ್ದು, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರು ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ. ಎಲ್ಲರೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ. ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಬಾಬಾಯ್.